ನೋಡಿದ್ರ? ಹೌದು ಸರ್, ನೋಡಿದೆ ಸರ್. ಅಸಲಿ ನಾನು ಯೂನಿಯನ್ ಲೀಡರ್ ಸರ್. ನಮ್ಮಲ್ಲಿ 8 ವರ್ಷದಿಂದ ನಮಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ನಂತರ ರಾಷ್ಟ್ರೀಯ ಹೆದ್ದಾರಿ 48ನ ವೀಕ್ಷಣೆ ಮಾಡಿದ್ರು. ಅರಿಶಿನಗುಂಟೆ ಗ್ರಾಮದ ಮಾರುತಿ ನಗರ ಸರ್ಕಲ್ ಬಸ್ ನಿಲ್ದಾಣಕ್ಕೆ ಚಾಲನೆ, ಸ್ಲಂ ಬೋರ್ಡ್ಗಳ 200 ಮನೆ ವೀಕ್ಷಣೆ ಮಾಡಿದ್ರು. ನಂತರ ರಾಷ್ಟ್ರೀಯ ಹೆದ್ದಾರಿ 48ರ ಕುಲವನಹಳ್ಳಿ ಮತ್ತು ಕೆಂಗಲ್ ಕೆಂಪುಹಳ್ಳಿ ಬಳಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ದೇನೆ. ಕೇಂದ್ರ ಸರ್ಕಾರದ ಭಾರತ್ ಮಾಲಾ ಯೋಜನೆಯಡಿ ರಾಷ್ಟ್ರೀಯ ಹೆದ್ದಾರಿ 48ರ 44 ಕಿಲೋಮೀಟರ್, ರಾಷ್ಟ್ರೀಯ ಹೆದ್ದಾರಿ 48 ಕಿಲೋಮೀಟರ್ನಲ್ಲಿ 24 ಕಿಲೋಮೀಟರ್ ವೀಕ್ಷಿಸಿದ್ದೇನೆ. ಸಂಸತ್ನಲ್ಲಿ ಪುಷ್ಪ ಮಂಡಳಿ, ಪಶು ಮಂಡಳಿ ಸ್ಥಾಪನೆಗೆ ಖಾಸಗಿ ಬಿಲ್ ತರಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಫೆರಿಫೆರಲ್ ರಿಂಗ್ ರಸ್ತೆ, ರೈಲ್ವೆ ಯೋಜನೆ, ನೀರಾವರಿಗೆ ಒತ್ತು ನೀಡುತ್ತೇನೆ. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಚಾರದಲ್ಲಿ ಪೂರ್ಣ ಚರ್ಚೆ ಮುಗಿದಿಲ್ಲ. ನೆಲಮಂಗಲ ಹಾಗೂ ದೇವನಹಳ್ಳಿ ಸಮೀಪವಿದ್ದು ನೆಲಮಂಗಲ ಬೇಡ ಎಂಬುದಾಗಿ ತಿಳಿಸಿದ್ದು, ಕನಕಪುರ ಮಾಡಲು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಎಂದು ಸಚಿವರು ಹೇಳಿದ್ದಾರೆ. ಸಚಿವರು ತಿಳಿಸಿದಂತೆ ನೆಲಮಂಗಲದಲ್ಲಿ ವಿಮಾನ ನಿಲ್ದಾಣವಾಗುವುದು ಸಾಧ್ಯವಿಲ್ಲ ಎಂಬ ಮಾಹಿತಿ ರಾಜ್ಯ ಸರ್ಕಾರ ಹೇಳಿದೆ ಎಂದು ಕೇಂದ್ರ ಸಚಿವರು ನನಗೆ ಮಾಹಿತಿ ನೀಡಿದ್ದಾರೆ ಎಂದರು. ಈಗಾಗಲೇ ನಾನು ಪುಷ್ಪ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ಫ್ಲೋರಿಕಲ್ಚರ್ ಬೋರ್ಡ್ ಅನ್ನ ಸ್ಥಾಪನೆ ಮಾಡಬೇಕು ಅಂತ ನಾನು ಪ್ರೈವೇಟ್ ಬಿಲ್ ಅನ್ನೇ ತಂದಿದ್ದೀನಿ. ಎರಡನೇದು ವೆಟರ್ನರಿ ಬೋರ್ಡ್ ಅನ್ನ ಕೂಡ ಅದಕ್ಕೆ ಶಕ್ತಿ ಕೊಡಬೇಕು. ಯಾಕೆಂದ್ರೆ ನಮ್ಮಲ್ಲಿ ಹಾಲು ಉತ್ಪಾದನೆ ಬಹಳಷ್ಟು ಆಗ್ತಾ ಇದೆ. ಹೈನುಗಾರಿಕೆಗೆ ಒತ್ತನ್ನು ಕೊಡಬೇಕು. ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ರೈತರಿಗೆ ಇನ್ಶೂರೆನ್ಸ್ ಇರಬೇಕು, ಲೈಫ್ ಇನ್ಶೂರೆನ್ಸ್ ಇರಬೇಕು. ಈ ತರ ಅನೇಕ ವಿಷಯಗಳನ್ನ ಇಟ್ಕೊಂಡು ಪ್ರೈವೇಟ್ ಬಿಲ್ ಅನ್ನ 2 ಬಿಲ್ಸ್ ಅನ್ನ ತಂದಿದ್ದೀವಿ. ಇದರ ಜೊತೆಗೆ ಪ್ರವಾಸೋದ್ಯಮ ಒಂದು ಕ್ಷೇತ್ರದಲ್ಲಿ ಏನು ಈಗಾಗಲೇ ನಮ್ಮ ಯೋಜನೆ ಇದೆ, ಆ ಕೇಂದ್ರದ ಯೋಜನೆಯಲ್ಲಿ ಕೂಡ ಮಾಡ್ಲಿಕ್ಕೆ ಕೂಡ ಕೈಗೆತ್ತಿಕೊಳ್ಳುವಂತದ್ದು ಆಗ್ತಾ ಇದೆ. ಪೆರಿಫೆರಲ್ ರಿಂಗ್ ರೋಡ್ಸ್ ಮತ್ತು ನಮ್ಮ ರೈಲ್ವೆ ನೆಟ್ವರ್ಕ್ ಏನಿದೆ ಈ ಭಾಗದಲ್ಲಿ, ಆ ಎಲ್ಲಾ ರೈಲ್ವೆ ನೆಟ್ವರ್ಕ್ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಇದಕ್ಕೆ ವೇಗವನ್ನು ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನೀರಾವರಿಗೆ ಕೂಡ ಆದ್ಯತೆಯನ್ನ ಕೊಡಬೇಕು ನಮ್ಮ ಭಾಗದಲ್ಲಿ ಅಂತ ಕೂಡ ನಾನು ಈಗಾಗಲೇ ಸದನದಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ದೇನೆ. ಇನ್ನು ವೃಷಭಾವತಿ ಯೋಜನೆ ಕುರಿತಂತೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ಕೊನೆಯ ಬಜೆಟ್ನಲ್ಲಿ ನಾವು ತಂದಿರುವುದು ಸತ್ಯ. ಆದರೆ 3ನೇ ಹಂತವನ್ನ ಮಾಡದೆ ಕಾಂಗ್ರೆಸ್ ಸರ್ಕಾರ ಕೆಲಸ ಆರಂಭಿಸಿದೆ. ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎನ್ನುವ ಮುಖ್ಯಮಂತ್ರಿಗಳು ಉತ್ತಮ ನೀರಿಗಾಗಿ 500 ಕೋಟಿ ವೆಚ್ಚ ಮಾಡಿ 3ನೇ ಹಂತ ಮಾಡಲು ಏಕೆ ಸಾಧ್ಯವಿಲ್ಲ? 2 ಹಂತ ಜನರಿಗೆ ವಿಷವಾಗಬಹುದು. ಆದ್ದರಿಂದ 3ನೇ ಹಂತ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು ಎಂದರು. ಸರ್ಕಾರ ಕೂಡ ಈಗ ಈ ಏನು ನೀರಾವರಿ ಯೋಜನೆ ಮಾಡಬೇಕು ಅಂತ ಇದು ಆದ್ರೆ ಬಜೆಟ್ ನಲ್ಲಿ ನಾವು ಇದನ್ನ ನೀವು ನೋಡ್ಬೇಕಾಗ್ತದೆ. ಮಾನ್ಯ ಬಸವರಾಜ ಬೊಮ್ಮಾಯಿರವರ ಕೊನೆಯ ಬಜೆಟ್ ನಲ್ಲಿ ನಾನು 3ನೇ ಹಂತದ ಶುದ್ಧೀಕರಣ ಮಾಡಬೇಕು, HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ಇವೆಲ್ಲವನ್ನು ಕೂಡ 3ನೇ ಹಂತದ ಶುದ್ಧೀಕರಣ ಮಾಡಿದಾಗ ಮಾತ್ರ ನಮ್ಮ ಜನರಿಗೆ, ಈ ಭಾಗದ ರೈತರಿಗೆ ಒಳ್ಳೇದಾಗ್ತದೆ. ಇಲ್ಲ ಅಂತಂದ್ರೆ ವಿಷ ನೀರು ಕೊಟ್ಟಂಗ ಆಗ್ತದೆ. ದಯವಿಟ್ಟು ಇದು ಆಗ್ಬಾರ್ದು ಅಂತ ಹೇಳಿದ್ದೇನೆ. ಆದ್ರೆ ಇವರು ಮಾಡಲಿಲ್ಲ. ನಾವು ಯೋಜನೆಗೆ ವಿರೋಧ ಇಲ್ಲ, ದಯವಿಟ್ಟು ಅರ್ಥ ಮಾಡ್ತಾರೆ. ಜನತಾದಳ ಆಗಲಿ ನಮ್ಮ ಬಿಜೆಪಿಯ ಕಾರ್ಯಕರ್ತರಾಗಲಿ ಯಾರು ಕೂಡ ನೀರಾವರಿ ಯೋಜನೆಗೆ ವಿರೋಧ ವ್ಯಕ್ತಪಡಿಸುವಂತವ್ರಲ್ಲ. ಅವರ ಮನವಿ ಏನು, ಅವರ ಆಗ್ರಹ ಏನು? 3ನೇ ಹಂತದ ಶುದ್ಧೀಕರಣ ಮಾಡಿ ಯೋಗ್ಯವಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ನೀರನ್ನ ನಮ್ಮ ಜನರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟನ್ನೇ ಕೇಳ್ತಾ ಇದ್ದಾರೆ. ಇದ್ರಲ್ಲಿ ತಪ್ಪಿದೆ ಏನಾದ್ರು? ಇದನ್ನು ಮಾಡಿ ಅಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹ ಪೂರ್ವಕವಾಗಿ ನಾನು ಮನವಿಯನ್ನ ಮಾಡ್ತೀನಿ.
ಅರಿಶಿನಕುಂಟೆ ಹಾಗೂ ಶ್ರೀ ಸಾಯಿರಾಮ್ ಲೇಔಟ್ನಲ್ಲಿ ಸಂಸದರ ಅನುದಾನದಲ್ಲಿ ನಿರ್ಮಾಣವಾಗಿರುವ ಬಸ್ ನಿಲ್ದಾಣಗಳನ್ನು ಉದ್ಘಾಟನೆ ಮಾಡಿ ಕುಲವನಹಳ್ಳಿ ಕೆಂಗಲ್ ಕೆಂಪೋಹಳ್ಳಿ ಬಳಿ ಹೆದ್ದಾರಿ ಕಾಮಗಾರಿ ವೀಕ್ಷಣೆ ಮಾಡಿದರು. ನಂತರ ಕೆಂಚನಾಪುರ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಕ್ಕೆ ಗುದ್ದಲಿ ಪೂಜೆ ಮಾಡಿ ನಂತರ ಮೈಲನಹಳ್ಳಿ ಗ್ರಾಮಗಳಲ್ಲಿ ಶುದ್ಧ ನೀರಿನ ಘಟಕವನ್ನು ಸಂಸದರು ಉದ್ಘಾಟನೆ ಮಾಡಿದರು. ಈ ವೇಳೆ ಮಾಜಿ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ, ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಸಪ್ತಗಿರಿ ಶಂಕರ್ ನಾಯಕ್, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್, ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ರಾಹುಲ್ ಗೌಡ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸತೀಶ್, ಹೋಬಳಿ ಅಧ್ಯಕ್ಷರಾದ ಅರುಣ್ ಗೌಡ, ಸೋಲೂರು ಮಂಜುನಾಥ್, ಉಮೇಶ್ ಇನ್ನಿತರರು ಹಾಜರಿದ್ದರು. ರಾಮಪ್ರಸಾದ್ ಕೆಆರ್, ಎ ನ್ಯೂಸ್ ಟಿವಿ, ನೆಲಮಂಗಲ. ಹೌದು ಸರ್, ನೋಡಿದೆ ಸರ್. ಅಸಲಿ ನಾನು ಯೂನಿಯನ್ ಲೀಡರ್ ಸರ್. ನಮ್ಮಲ್ಲಿ 8 ವರ್ಷದಿಂದ ಪ್ರದರ್ಶನ